ನಮಸ್ಕಾರ ಆತ್ಮೀಯ ಮೀನ ರಾಶಿಯ ಬಂಧುಗಳೇ, ಇವತ್ತಿನ ಈ ವಿಶೇಷ ಮಾಹಿತಿ ಮೀನ ರಾಶಿಯವರ ಪಾಲಿಗೆ ಕೇವಲ ಭವಿಷ್ಯವಲ್ಲ, ಇದೊಂದು ಜೀವನದ ಮಾರ್ಗದರ್ಶನವಾಗಿದೆ. ಒಮ್ಮೆ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ, ಒಂದು ವರ್ಷ ಕಳೆಯುತ್ತಾ ಬಂತು, ಆದರೆ ನನ್ನ ಜೀವನ ಯಾಕೆ ಇನ್ನೂ ನಿಂತ ಜಾಗದಲ್ಲೇ ನಿಂತಿದೆ ಎಂದು ನಿಮಗೆ ಅನಿಸುತ್ತಿರಬಹುದು. ಎಷ್ಟೋ ಪ್ರಯತ್ನ ಪಟ್ಟರೂ ಗೆಲುವು ಯಾಕೆ ಸಿಗುತ್ತಿಲ್ಲ, ಬೆಟ್ಟದಷ್ಟು ಕಷ್ಟಗಳಿಗೆ ಈಗಲಾದರೂ ಪ್ರತಿಫಲ ಸಿಗುತ್ತಾ ಎನ್ನುವ ನೋವು ನಿಮ್ಮನ್ನು ಕಾಡುತ್ತಿದೆಯೇ? ಹಾಗಾದರೆ ನೆನಪಿಟ್ಟುಕೊಳ್ಳಿ, ಕತ್ತಲು ಸರಿದು ಬೆಳಕು ಮೂಡುವ ಸಮಯ ಹತ್ತಿರ ಬಂದಿದೆ. ಇದು ಕೇವಲ ಒಂದು ಸಾಧಾರಣ ಮಾಹಿತಿಯಲ್ಲ, ಕತ್ತಲೆಯಲ್ಲಿ ದಾರಿ ಕಾಣದೆ ಪರಿತಪಿಸುತ್ತಿರುವ ನಿಮಗೆ ಬೆಳಕು ತೋರಿಸಲು ಆ ಭಗವಂತನೇ ಕಳುಹಿಸಿರುವ ಸಾಕ್ಷಾತ್ ದೈವಿಕ ಸಂದೇಶವಾಗಿದೆ. ಮೀನ ರಾಶಿಯವರಾದ ನಿಮ್ಮ ಜೀವನ ಕಳೆದ ಸಾಡೆಸಾತಿ ಸಮಯದಲ್ಲಿ ನರಕವನ್ನೇ ನೋಡಿದೆ ಎಂದು ನಮಗೆ ಗೊತ್ತು. ಬೇರೆಯವರ ಕಣ್ಣೀರು ಒರೆಸುವ ನೀವು ಒಂಟಿಯಾಗಿ ಕುಳಿತು ಎಷ್ಟೋ ಬಾರಿ ಅತ್ತಿದ್ದೀರಿ. ಆದರೆ ಸ್ನೇಹಿತರೆ, 2026ನೇ ಇಸವಿಯು ನಿಮ್ಮ ಪಾಲಿಗೆ ವಿಮೋಚನೆಯ ಪರ್ವಕಾಲವಾಗಲಿದೆ. ನಿಮ್ಮ ಕಷ್ಟಗಳು ಮುಗಿಯುವ ಕಾಲ ಬಂದಿದೆ. ಆದರೆ ಎಚ್ಚರ, ಈ ದೊಡ್ಡ ಗೆಲುವಿನ ಜೊತೆಗೆ ಒಂದು ದೊಡ್ಡ ಆಪತ್ತು ಕೂಡ ನಿಮ್ಮನ್ನು ಹಿಂಬಾಲಿಸುತ್ತಿದೆ. ನಿಮ್ಮ ಒಂದು ಸಣ್ಣ ತಪ್ಪು ನಿರ್ಧಾರ ನಿಮ್ಮನ್ನು ಮತ್ತೆ ಸಂಕಷ್ಟಕ್ಕೆ ನೂಕಬಹುದು. ಆದರೆ ಚಿಂತಿಸಬೇಡಿ, ಆ ಸಮಸ್ಯೆಗೆ ಅತಿ ಸರಳವಾದ ರಾಮಬಾಣದಂತಹ ಪರಿಹಾರವನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡುತ್ತೇವೆ. ಯಾರು ಇದನ್ನು ಪೂರ್ತಿಯಾಗಿ ಅರ್ಥೈಸಿಕೊಳ್ಳುತ್ತಾರೋ ಅವರ ಜೀವನದಲ್ಲಿ ಪವಾಡಗಳು ನಡೆಯಲಿವೆ. ಮೀನ ರಾಶಿಯವರು ಎಂದರೆ ಸಾಕ್ಷಾತ್ ದೇವತಾ ಮನುಷ್ಯರು ಮತ್ತು ಕರುಣಾಮಯಿಗಳು. ಹಾಗೆಯೇ ಈ ಮಾಹಿತಿಗೆ ಒಂದು ಲೈಕ್ ನೀಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣಾಯ ಅಥವಾ ಜೈ ಗುರು ರಾಘವೇಂದ್ರ ಎಂದು ಭಕ್ತಿಯಿಂದ ಬರೆಯಿರಿ. ಗುರುರಾಯರ ಮತ್ತು ಮಹಾವಿಷ್ಣುವಿನ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಬನ್ನಿ, 2026ರಲ್ಲಿ ಮೀನರಾಶಿಯವರ ಜೀವನದಲ್ಲಿ ನಡೆಯಲಿರುವ ಆ 14 ರೋಚಕ ಘಟನೆಗಳು ಯಾವುವು ಎಂದು ವಿವರವಾಗಿ ತಿಳಿಯೋಣ. ಸ್ನೇಹಿತರೆ, ಮೊದಲನೆಯದಾಗಿ ಮೀನರಾಶಿಯವರ ಗುಣ ಸ್ವಭಾವದ ಬಗ್ಗೆ ಹೇಳಲೇಬೇಕು. ನೀವು ರಾಶಿ ಚಕ್ರದ 12ನೇ ಹಾಗೂ ಕೊನೆಯ ರಾಶಿಯಾಗಿದ್ದೀರಿ. ಅಂದರೆ ಮೋಕ್ಷಕ್ಕೆ ಹತ್ತಿರವಾದ ರಾಶಿ ನಿಮ್ಮದು. ನಿಮ್ಮಷ್ಟು ಒಳ್ಳೆಯ ಮನಸ್ಸು ಬೇರೆ ಯಾರಿಗೂ ಇರಲು ಸಾಧ್ಯವಿಲ್ಲ. ಬೇರೆಯವರು ಕಷ್ಟದಲ್ಲಿದ್ದರೆ ನಿಮ್ಮ ಬಳಿ ಇಲ್ಲದಿದ್ದರೂ ಸಾಲ ಮಾಡಿಯಾದರೂ ಸಹಾಯ ಮಾಡುವ ಗುಣ ನಿಮ್ಮದು. ಆದರೆ 2026ರಲ್ಲಿ ನಡೆಯುವ ಮೊದಲನೆಯ ಅತಿ ದೊಡ್ಡ ಸಕಾರಾತ್ಮಕ ಘಟನೆ ಎಂದರೆ ವೃತ್ತಿ ಜೀವನದಲ್ಲಿ ದೈವಿಕ ಬಲ ಮತ್ತು ಉನ್ನತ ಸ್ಥಾನ ಸಿಗಲಿದೆ. ಹೌದು, ನಿಮ್ಮ ರಾಶ್ಯಾಧಿಪತಿ ಗುರುವು ಈ ವರ್ಷ ಅತ್ಯಂತ ಬಲಶಾಲಿಯಾಗಿರುವುದರಿಂದ ಉದ್ಯೋಗದಲ್ಲಿ ನೀವು ಇಷ್ಟು ವರ್ಷ ಪಟ್ಟ ಅವಮಾನಗಳಿಗೆ ಈಗ ಗೌರವದ ರೂಪದಲ್ಲಿ ಉತ್ತರ ಸಿಗಲಿದೆ. ಕಚೇರಿಯಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸಲಿದ್ದಾರೆ. ಪ್ರಮೋಷನ್ ಅಥವಾ ಬಡ್ತಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಸರ್ಕಾರಿ ಕೆಲಸಕ್ಕಾಗಿ, ಅದರಲ್ಲೂ ಶಿಕ್ಷಕ ವೃತ್ತಿ ಅಥವಾ ಬ್ಯಾಂಕಿಂಗ್ ಕ್ಷೇತ್ರಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ನೇಮಕಾತಿ ಪತ್ರ ಕೈಸೇರುವ ಪ್ರಬಲ ಯೋಗವಿದೆ. ಮೀನ ರಾಶಿಯವರು ಕೆಲಸದಲ್ಲಿ ಕಳ್ಳತನ ಮಾಡುವುದಿಲ್ಲ. ನಿಮ್ಮ ಈ ನಿಷ್ಠೆಯೇ ನಿಮಗೆ ಈ ವರ್ಷ ರಾಜಯೋಗ ತಂದುಕೊಡಲಿದೆ. ಎರಡನೆಯ ದೊಡ್ಡ ಘಟನೆ ಎಂದರೆ ಅನಿರೀಕ್ಷಿತ ಧನಲಾಭ ಮತ್ತು ಆರ್ಥಿಕ ಸುಧಾರಣೆ. ಮೀನ ರಾಶಿಯವರು ಹಣದ ಹಿಂದೆ ಹೋಗುವವರಲ್ಲ, ಆದರೆ ಹಣವೇ ನಿಮ್ಮನ್ನು ಹುಡುಕಿಕೊಂಡು ಬರುವ ಕಾಲವಿದು. ಈ ವರ್ಷ ಗ್ರಹಗಳ ಸಂಚಾರವು ಧನಸ್ಥಾನವನ್ನು ದೃಷ್ಟಿಸುತ್ತಿರುವುದರಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ನೀವು ಮರೆತು ಹೋಗಿದ್ದ ಹಳೆಯ ಇನ್ಶೂರೆನ್ಸ್ ಪಾಲಿಸಿ ಅಥವಾ ಪೂರ್ವಜರ ಆಸ್ತಿಯ ಪಾಲು ಅಥವಾ ಎಲ್ಲೋ ಸಿಲುಕಿಕೊಂಡಿದ್ದ ದೊಡ್ಡ ಮೊತ್ತದ ಹಣ ಬಡ್ಡಿ ಸಮೇತ ವಾಪಸ್ ಬರಲಿದೆ. ಮೀನ ರಾಶಿಯವರು ಖರ್ಚು ಮಾಡುವುದರಲ್ಲಿ ಎತ್ತಿದ ಕೈ, ಆದರೆ ಈ ವರ್ಷ ಬರುವ ಹಣ ನಿಮ್ಮ ಸಾಲಗಳನ್ನೆಲ್ಲ ತೀರಿಸಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸುವಂತೆ ಮಾಡಲಿದೆ. ನಿಮ್ಮ ಕಷ್ಟದ ದಿನಗಳು ಮುಗಿದು ಲಕ್ಷ್ಮೀದೇವಿಯ ಕಟಾಕ್ಷ ನಿಮ್ಮ ಮನೆಯ ಮೇಲೆ ಬೀಳಲಿದೆ. ಮೂರನೆಯ ರೋಚಕ ಘಟನೆ ಸ್ವಂತ ಮನೆ ಮತ್ತು ಕನಸಿನ ಸೂರು. ಮೀನ ರಾಶಿಯವರಿಗೆ ನೀರಿನ ಹತ್ತಿರ ಅಥವಾ ಪ್ರಕೃತಿಯ ಜೊತೆ ಇರಲು ತುಂಬಾ ಇಷ್ಟ. ಈ ವರ್ಷ ನೀವು ಖರೀದಿಸುವ ಮನೆ ಅಥವಾ ಸೈಟ್ ಕೂಡ ಅಷ್ಟೇ ಸುಂದರವಾದ ಜಾಗದಲ್ಲಿ ಇರಲಿದೆ. ಇಷ್ಟು ದಿನ ಬಾಡಿಗೆ ಮನೆಯಲ್ಲಿದ್ದು ಮನೆ ಬದಲಾಯಿಸಿ ಸಾಕಾಗಿದ್ದರೆ ಈಗ ನಿಮ್ಮದೇ ಆದ ಸ್ವಂತ ಮನೆಯ ಯೋಗ ಕೂಡಿ ಬರಲಿದೆ. ನಾಲ್ಕನೇ ಮನೆಯ ಬಲ ಹೆಚ್ಚಾಗಲಿದ್ದು ಗೃಹ ನಿರ್ಮಾಣಕ್ಕೆ ಇದ್ದ ಎಲ್ಲ ಅಡೆತಡೆಗಳು ನಿವಾರಣೆಯಾಗಲಿವೆ. ಮೀನ ರಾಶಿಯವರು ಮನೆಯನ್ನು ದೇವಾಲಯದಂತೆ ನೋಡಿಕೊಳ್ಳುವವರು. ಈ ವರ್ಷ ನೀವು ಕಟ್ಟುವ ಮನೆ ವಾಸ್ತು ಪ್ರಕಾರವಾಗಿದ್ದು ನಿಮ್ಮ ಮುಂದಿನ ಏಳಿಗೆಗೆ ಕಾರಣವಾಗಲಿದೆ. ನಾಲ್ಕನೆಯ ಮಹತ್ತರ ಘಟನೆ ವಿದೇಶ ಯೋಗ ಮತ್ತು ದೂರ ಪ್ರಯಾಣ. ಮೀನ ರಾಶಿಯು ಜಲರಾಶಿಯಾಗಿದ್ದು ವಿದೇಶ ಪ್ರಯಾಣಕ್ಕೆ ಅತ್ಯಂತ ಪ್ರಶಸ್ತವಾದ ರಾಶಿಯಾಗಿದೆ. ಈ ವರ್ಷ ಯಾರೆಲ್ಲ ವಿದೇಶಕ್ಕೆ ಹೋಗಬೇಕು ಎಂದು ಪಾಸ್ಪೋರ್ಟ್ ಮಾಡಿಸಿ ಇಟ್ಟುಕೊಂಡಿದ್ದಿರೋ ಅವರಿಗೆ ವೀಸಾ ಸಿಗುವ ಯೋಗವಿದೆ. ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗುವವರಿಗೆ ಅಲ್ಲಿ ಉತ್ತಮ ಸಂಬಳ ಮತ್ತು ಗೌರವ ಸಿಗಲಿದೆ. ಕೇವಲ ಕೆಲಸಕ್ಕೆ ಮಾತ್ರವಲ್ಲ, ತೀರ್ಥಯಾತ್ರೆಗಾಗಿ ಅಥವಾ ಮೋಜು ಮಸ್ತಿಗಾಗಿ ಸಮುದ್ರ ದಾಟಿ ಹೋಗುವ ಯೋಗವಿದೆ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಪ್ರಯಾಣ ಇದಾಗಲಿದೆ. ಐದನೆಯ ಘಟನೆ ವಾಹನ ಯೋಗ ಮತ್ತು ಸುಖ ಪ್ರಯಾಣ. ಮೀನರಾಶಿಯವರು ಐಷಾರಾಮಿ ಜೀವನಕ್ಕಿಂತ ನೆಮ್ಮದಿಯ ಜೀವನ ಬಯಸುವವರು. ಈ ವರ್ಷ ನಿಮ್ಮ ಕುಟುಂಬದ ಅಗತ್ಯಕ್ಕೆ ತಕ್ಕಂತೆ ಹೊಸ ಕಾರು ಅಥವಾ ವಾಹನವನ್ನು ಖರೀದಿಸುವಿರಿ. ಹಳೆಯ ವಾಹನದಿಂದ ಆಗುತ್ತಿದ್ದ ತೊಂದರೆಗಳು ತಪ್ಪಲಿವೆ.
ಗುರು ಗ್ರಹದ ಅನುಗ್ರಹದಿಂದ ಹಳದಿ ಬಣ್ಣದ ಅಥವಾ ಬಿಳಿ ಬಣ್ಣದ ವಾಹನ ನಿಮಗೆ ಅದೃಷ್ಟ ತರಲಿದೆ. ಈ ವಾಹನ ಖರೀದಿ ಸಮಾಜದಲ್ಲಿ ನಿಮ್ಮ ಘನತೆಯನ್ನು ಹೆಚ್ಚಿಸಲಿದೆ. 6ನೆಯ ಘಟನೆ ಪ್ರೇಮ ವಿವಾಹ ಮತ್ತು ದಾಂಪತ್ಯದಲ್ಲಿ ಮಧುರ ಬಾಂಧವ್ಯ. ಮೀನ ರಾಶಿಯವರು ಪ್ರೀತಿಯ ಸಾಗರ, ನೀವು ಪ್ರೀತಿಸಿದರೆ ಜೀವವನ್ನೇ ನೀಡುತ್ತೀರಿ. ಈ ವರ್ಷ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಹಾಗೂ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಸಂಗಾತಿ ಸಿಗಲಿದ್ದಾರೆ. ಪ್ರೀತಿಸುತ್ತಿರುವ ಜೋಡಿಗಳಿಗೆ ಮನೆಯವರ ಒಪ್ಪಿಗೆ ಸಿಗಲಿದೆ. ಇನ್ನು ಮದುವೆಯಾದ ದಂಪತಿಗಳಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಮೀನ ರಾಶಿಯವರು ತುಂಬಾ ಮೃದು ಸ್ವಭಾವದವರು, ಸಣ್ಣ ಮಾತಿಗೆ ಬೇಜಾರು ಮಾಡಿಕೊಳ್ಳುತ್ತಾರೆ. ಆದರೆ ಈ ವರ್ಷ ನಿಮ್ಮ ಸಂಗಾತಿ ನಿಮ್ಮನ್ನು ಮಗುವಿನಂತೆ ನೋಡಿಕೊಳ್ಳಲಿದ್ದಾರೆ. ಇದರಿಂದ ದಾಂಪತ್ಯ ಜೀವನ ಸ್ವರ್ಗವಾಗಲಿದೆ. 7ನೆಯದು ಸ್ವಂತ ಬಿಸಿನೆಸ್ ಮತ್ತು ವಿಸ್ತರಣೆ. ಮೀನ ರಾಶಿಯವರಿಗೆ ಸೃಜನಶೀಲತೆ ಜಾಸ್ತಿ ಇರುತ್ತದೆ. ಈ ವರ್ಷ ನೀವು ಸ್ವಂತ ಉದ್ಯಮ, ಅದರಲ್ಲೂ ನೀರಿಗೆ ಸಂಬಂಧಿಸಿದ ಹೋಟೆಲ್, ಮಿನರಲ್ ವಾಟರ್ ಅಥವಾ ಶಿಕ್ಷಣ ಸಂಸ್ಥೆ ಹಾಗೂ ಕನ್ಸಲ್ಟೆನ್ಸಿ ಶುರು ಮಾಡಿದರೆ ದೊಡ್ಡ ಮಟ್ಟದ ಲಾಭ ಕಾದಿದೆ. ಗುರುಬಲ ಇರುವುದರಿಂದ ಬೋಧನೆ ಅಥವಾ ಸಲಹೆ ನೀಡುವ ವ್ಯವಹಾರದಲ್ಲಿ ನೀವು ಯಶಸ್ಸು ಕಾಣುವಿರಿ. ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ಬಿಸಿನೆಸ್ಗೆ ದೊಡ್ಡ ಬಂಡವಾಳವಾಗಲಿದೆ. 8ನೆಯ ಘಟನೆ ಷೇರು ಮಾರುಕಟ್ಟೆ ಮತ್ತು ಹೂಡಿಕೆಯಲ್ಲಿ ಲಾಭ. ಮೀನ ರಾಶಿಯವರಿಗೆ ಒಳಮನಸ್ಸಿನ ಧ್ವನಿ ತುಂಬಾ ಚುರುಕಾಗಿರುತ್ತದೆ. ಈ ವರ್ಷ ಷೇರು ಮಾರುಕಟ್ಟೆಯಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆಗಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿನ ಧ್ವನಿಯನ್ನು ಕೇಳಿ ಹೂಡಿಕೆ ಮಾಡಿದರೆ ಲಾಭ ಜಾಸ್ತಿ ಇರಲಿದೆ. ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಹೂಡಿಕೆ ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ದೀರ್ಘಕಾಲದ ಹೂಡಿಕೆಗಳು ಈಗ ಪಕ್ವವಾಗಿ ಕೈಗೆ ಹಣ ಬರುವ ಸಮಯವಾಗಿದೆ. ಆದರೆ ದುರಾಸೆಗೆ ಬಿದ್ದು ಸಾಲ ಮಾಡಿ ಟ್ರೇಡಿಂಗ್ ಮಾಡಲು ಹೋಗಬೇಡಿ. 9ನೆಯದು ಆಧ್ಯಾತ್ಮಿಕ ಏಳಿಗೆ ಮತ್ತು ದೈವದರ್ಶನ. ಮೀನ ರಾಶಿಯವರು ಹುಟ್ಟುತ್ತಲೇ ದೈವ ಭಕ್ತರು. ಈ ವರ್ಷ ನೀವು ಪುಣ್ಯಕ್ಷೇತ್ರಗಳಾದ ಕಾಶಿ, ರಾಮೇಶ್ವರ, ತಿರುಪತಿ ಅಥವಾ ಮಂತ್ರಾಲಯದಂತಹ ಕ್ಷೇತ್ರಗಳಿಗೆ ಕುಟುಂಬ ಸಮೇತ ಭೇಟಿ ನೀಡುವಿರಿ. ಮನೆಯಲ್ಲಿ ಶುಭ ಕಾರ್ಯಗಳು, ಹೋಮ ಹವನಗಳು ಹಾಗೂ ಸತ್ಯನಾರಾಯಣ ಪೂಜೆಗಳು ನಡೆಯಲಿವೆ. ನಿಮ್ಮ ಮನಸ್ಸಿಗೆ ಅಗಾಧವಾದ ಶಾಂತಿ ಮತ್ತು ನೆಮ್ಮದಿ ಸಿಗಲಿದೆ. 10ನೆಯ ಘಟನೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸಂತಾನ ಭಾಗ್ಯ. ಮೀನರಾಶಿಯ ಪೋಷಕರು ಮಕ್ಕಳಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಡುವವರು. ಈ ವರ್ಷ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಲಿದ್ದಾರೆ. ಮೆಡಿಕಲ್ ಅಥವಾ ರಿಸರ್ಚ್ ಕ್ಷೇತ್ರದಲ್ಲಿ ಓದುತ್ತಿರುವ ಮಕ್ಕಳಿಗೆ ದೊಡ್ಡ ಅವಕಾಶಗಳು ಸಿಗಲಿವೆ. ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನ ಭಾಗ್ಯದ ಶುಭ ಸುದ್ದಿ ಕೇಳಿ ಬರಲಿದೆ. ನಿಮ್ಮ ಮಕ್ಕಳು ಸಮಾಜದಲ್ಲಿ ಕೀರ್ತಿವಂತರಾಗಲಿದ್ದಾರೆ. 11ನೆಯ ಸಕಾರಾತ್ಮಕ ಘಟನೆ ಹೊಸ ತಂತ್ರಜ್ಞಾನದ ಬಳಕೆ. ಮೀನ ರಾಶಿಯವರು ಬದಲಾವಣೆಗೆ ಒಗ್ಗಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾರೆ. ಆದರೆ ಈ ವರ್ಷ ನೀವು ಹೊಸ ಟೆಕ್ನಾಲಜಿ ಅಥವಾ ಹೊಸ ಭಾಷೆಯನ್ನು ಕಲಿಯುವ ಅನಿವಾರ್ಯತೆ ಮತ್ತು ಉತ್ಸಾಹ ಎರಡನ್ನೂ ಹೊಂದುವಿರಿ. ಹೊಸ ಎಲೆಕ್ಟ್ರಾನಿಕ್ ಡಿವೈಸ್ಗಳು ನಿಮ್ಮ ಮನೆಗೆ ಬರಲಿವೆ ಹಾಗೂ ಆನ್ಲೈನ್ ಮೂಲಕ ಹಣ ಸಂಪಾದಿಸುವ ಮಾರ್ಗಗಳನ್ನು ಕಂಡುಕೊಳ್ಳುವಿರಿ. 12ನೆಯ ಘಟನೆ ಕೋರ್ಟ್ ಕಚೇರಿ ಮತ್ತು ವಿವಾದಗಳ ಇತ್ಯರ್ಥ. ಮೀನ ರಾಶಿಯವರು ಶಾಂತಿಪ್ರಿಯರು. ಈ ವರ್ಷ ನಿಮ್ಮ ಮೇಲೆ ಯಾರಾದರೂ ಸುಳ್ಳು ಕೇಸ್ ಹಾಕಿದ್ದರೆ ಅಥವಾ ಆಸ್ತಿಗಾಗಿ ಕೋರ್ಟ್ ಅಲೆದಾಟವಿದ್ದರೆ ಅದೆಲ್ಲದಕ್ಕೂ ಮುಕ್ತಿ ಸಿಗಲಿದೆ. ತೀರ್ಪು ನಿಮ್ಮ ಪರವಾಗಿ ಬರಲಿದೆ. ಕುಟುಂಬದಲ್ಲಿ ಇದ್ದ ಆಸ್ತಿ ಜಗಳಗಳು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಯಲಿವೆ. ಜೀವನ ಎಂದರೆ ಕೇವಲ ಹೂವಿನ ಹಾಸಿಗೆಯಲ್ಲ, ಅಲ್ಲಿ ಮುಳ್ಳುಗಳು ಕೂಡ ಇರುತ್ತವೆ. ಈಗ ನಾವು ಹೇಳಲಿರುವ 2 ಘಟನೆಗಳು ನಕಾರಾತ್ಮಕವಾಗಿದ್ದು, ಮೀನರಾಶಿಯವರ ಅತಿಯಾದ ಒಳ್ಳೆಯತನವೇ ಇದಕ್ಕೆ ಕಾರಣವಾಗಬಹುದು. ಎಚ್ಚರ ವಹಿಸಿದರೆ ಗಂಡಾಂತರದಿಂದ ಪಾರಾಗಬಹುದು. 13ನೆಯ ಘಟನೆ ಅತಿಯಾದ ನಂಬಿಕೆ ಮತ್ತು ಹಣಕಾಸಿನ ಮೋಸ. ಮೀನರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಎಂದರೆ ಯಾರೇ ಬಂದು ಕಣ್ಣೀರು ಹಾಕಿದರೂ ನಂಬಿಬಿಡುತ್ತೀರಿ. ಈ ವರ್ಷ ಇದೇ ಗುಣ ನಿಮಗೆ ಮುಳುವಾಗಬಹುದು. ಸ್ನೇಹಿತರು ಅಥವಾ ಸಂಬಂಧಿಕರಿಗೆ ನೀವು ಕೊಟ್ಟ ಹಣ ವಾಪಸ್ ಬಾರದೆ ಸಂಬಂಧವು ಕೆಟ್ಟು ಹಣವು ಹೋಗುವ ಪ್ರಸಂಗ ಎದುರಾಗಲಿದೆ. ಶ್ಯೂರಿಟಿ ಹಾಕಿ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ದಾಕ್ಷಿಣ್ಯ ಬೇಡ, ಯಾರನ್ನೇ ನಂಬಿದರೂ ದಾಖಲೆ ಇಲ್ಲದೆ ವ್ಯವಹರಿಸಬೇಡಿ. 14ನೆಯ ಘಟನೆ ಪಾದಗಳ ಸಮಸ್ಯೆ ಮತ್ತು ಉದಾಸೀನತೆ. ಮೀನರಾಶಿಯು ಮನುಷ್ಯನ ಪಾದಗಳನ್ನು ಸೂಚಿಸುತ್ತದೆ. ಈ ವರ್ಷ ಸಾಡೆಸಾತಿ ಪ್ರಭಾವ ಇರುವುದರಿಂದ ನಿಮಗೆ ಕಾಲಿನ ಸಮಸ್ಯೆ ಅಥವಾ ಹಿಮ್ಮಡಿ ನೋವು ಕಾಡಬಹುದು. ಹಾಗೆಯೇ ಮೀನ ರಾಶಿಯವರು ಕೆಲಸಗಳನ್ನು ಮುಂದೂಡುವ ಸ್ವಭಾವದವರು. ಈ ಸೋಮಾರಿತನದಿಂದ ದೊಡ್ಡ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಆರೋಗ್ಯದ ವಿಷಯದಲ್ಲಿ ಸಣ್ಣ ಸಮಸ್ಯೆ ಕಂಡರೂ ನಿರ್ಲಕ್ಷ್ಯ ಮಾಡಬೇಡಿ. ಈ ವರ್ಷ ಮೀನ ರಾಶಿಯವರು ರಾಜಯೋಗವನ್ನು ಅನುಭವಿಸಲು ಮತ್ತು ಬರುವ ಕಷ್ಟಗಳನ್ನು ತಡೆಯಲು ಮಾಡಬೇಕಾದ ಸುಲಭ ಪರಿಹಾರಗಳು ಇಲ್ಲಿವೆ. ಮೀನರಾಶಿಯ ಅಧಿಪತಿ ಗುರು, ಆದ್ದರಿಂದ ಪ್ರತಿ ಗುರುವಾರ ಗುರು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಬಣ್ಣದ ಹೂವುಗಳನ್ನು ಅರ್ಪಿಸಿ. ಇದು ಗುರುಬಲವನ್ನು ಹೆಚ್ಚಿಸುತ್ತದೆ. 2ನೇಯದಾಗಿ ಕೆರೆ ಅಥವಾ ನದಿಯಲ್ಲಿರುವ ಮೀನುಗಳಿಗೆ ಮಂಡಕ್ಕಿ ಅಥವಾ ಹಿಟ್ಟು ಹಾಕುವುದು ಶ್ರೇಷ್ಠ ಪರಿಹಾರ. ಇದು ನಿಮ್ಮ ಸಾಲಬಾಧೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. 3ನೇಯದಾಗಿ ಪ್ರತಿದಿನ ಅಥವಾ ಕನಿಷ್ಠ ಗುರುವಾರ ಮತ್ತು ಶನಿವಾರದಂದು ವಿಷ್ಣು ಸಹಸ್ರನಾಮವನ್ನು ಕೇಳಿಸಿಕೊಳ್ಳಿ.
ಇದು ನಿಮ್ಮಲ್ಲಿರುವ ಭಯ ಮತ್ತು ಆತಂಕವನ್ನು ದೂರ ಮಾಡಿ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಸ್ನೇಹಿತರೆ, ಈ ವರ್ಷ ಮೀನ ರಾಶಿಯವರ ಪಾಲಿಗೆ ನಿಜಕ್ಕೂ ಒಂದು ಹೊಸ ಅಧ್ಯಾಯವಾಗಿದೆ. ನೀವು ಕೇವಲ ಎಚ್ಚರಿಕೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಇರಬೇಕಷ್ಟೇ. ಈ 14 ಘಟನೆಗಳಲ್ಲಿ ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ ಮತ್ತು ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಅತಿ ದೊಡ್ಡ ಸಮಸ್ಯೆ ಯಾವುದು ಎಂಬುದನ್ನು ದಯವಿಟ್ಟು ಮುಚ್ಚುಮರೆಯಿಲ್ಲದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಮೀನ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. 2026ರಲ್ಲಿ ನಿಮ್ಮ ಬದುಕು ಬಂಗಾರವಾಗಲಿ. ಧನ್ಯವಾದಗಳು.